ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದನಾಂಗಿಂದ ಓಚುಮೆನ್ ಸಿಟಿಗೆ ಹೋಗ್ತಾ ಇದ್ದೀನಿ. ಓಚುಮೆನ್ ಸಿಟಿ ನಾನು ಪ್ಲ್ಯಾನ್ ಮಾಡಿದ್ದು ಬರೀ ಒಂದೇ ದಿನ, ಬಟ್ ಇಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು. ಬಿಕಾಸ್ ನಾನು ಬುಕ್ ಮಾಡಿದ್ದು ಏರ್ಲೈನ್ ಕ್ಯಾನ್ಸಲ್ ಆಗಿತ್ತು. ಬಟ್ ನನ್ನ ಪುಣ್ಯಕ್ಕೆ ಅವತ್ತು ಕ್ಯಾಶ್ ಇರೋದ್ರಿಂದ ನಾನು ಹೆಂಗೋ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ಇನ್ನೂ ಒಂದು ಏರ್ಲೈನ ಬುಕ್ ಮಾಡಿಕೊಂಡು ಓಚುಮೆನ್ ಸಿಟಿನ ರೀಚ್ ಆಗಿದ್ದಾಯಿತು. ಬಟ್ ಅವಾಗ ಸಖತ್ ಬೇಜಾರಾಯಿತು. ಯಾಕಾದರೂ ಹೋಗಬೇಕಿತ್ತು ಇಲ್ಲಿಗೆ ಅಂತ. ಬಟ್ ರೀಫಂಡ್ ಅಂತೂ ಆಗಲೇ ಇಲ್ಲ. ಬಟ್ ಗೊತ್ತಿಲ್ಲ ಏನು ಅದರದ್ದು ಪ್ರಾಬ್ಲಮ್ ಅಂತ. ಬಟ್ ಕೊನೆಗೆ ಬಂದಮೇಲೆ ತುಂಬಾ ಖುಷಿ ಆಯಿತು. ಬಿಕಾಸ್ ಓಚುಮೆನ್ ಸಿಟಿನೇ ತುಂಬಾ ಚೆನ್ನಾಗಿದೆ. ಬಿಕಾಸ್ ಫುಲ್ ವೈಬೇ ಒಂಥರ ಸಕ್ಕತ್ತಾಗಿತ್ತು. ಆ್ಯಂಡ್ ಅಫಿಷಿಯಲ್ ಫುಲ್ ಸಿಟಿ ಬ್ಯಾಂಗ್ಳೂರು ಸಿಟಿ ಯಾವ ಥರ ಇರುತ್ತೆ ಅಫಿಷಿಯಲ್ ಆಗಿ ಆ ಥರ ಇತ್ತು ಓಚುಮೆನ್ ಸಿಟಿ. ಆ್ಯಂಡ್ ಓಚುಮೆನ್ ಸಿಟಿಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಮಾರ್ಕೆಟ್ ಇದೆ. ಸೊ ಅಲ್ಲಿಗೆ ಹೋಗಿದ್ದೆ. ಆ್ಯಂಡ್ ಓಪನ್ ಬಸ್ ಬುಕ್ ಮಾಡ್ಕೊಂಡಿದ್ದೆ. ಇದು 400 ರುಪೀಸ್ ಏನೋ ಆಯಿತು. ಒಂದಿಡೀ ಓಚುಮೆನ್ ಸಿಟಿನ ಒಂದು ರೌಂಡ್ ಹಾಕಿಸ್ತಾರೆ ಇದರಲ್ಲಿ. ಅಂದರೆ ಮೇನ್ ಅಟ್ರಾಕ್ಷನ್ಸ್ ಏನೇನಿರುತ್ತೆ ಪ್ರತಿಯೊಂದೂ ಇದರಲ್ಲಿ ತೋರಿಸ್ತಾರೆ. ಬಟ್ ನನಗೇನು ಅನಿಸಿದ್ದು ಅಂದರೆ ಪರ್ಸ್ನಲಿ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ಅಂಥ ಏನೋ ಅನ್ನೋ ಥರ ಏನೂ ನನಗೆ ಕಾಣಿಸಲಿಲ್ಲ. ಒಂದು ಕಡೆ ಮಾತ್ರ ಒಂದು ಪ್ಯಾಲೇಸ್ ಥರ ಏನೋ ಒಂದು ಇದು ತೋರಿಸಿದ್ರು ಬಿಟ್ಟರೆ ತುಂಬ ಏನೋ ಸೂಪರಾಗಿದೆ ಸಾಕಾಗಿದೆ ಅನ್ನೋ ಥರ ಏನೂ ಇರಲಿಲ್ಲ. ಬಟ್ ತುಂಬ ಜನ ಎಲ್ಲ ಇದ್ದಿದ್ರೆ ಬಸ್ಸಲ್ಲಿ ಮೇ ಬಿ ಇನ್ನೂ ಸ್ವಲ್ಪ ವೈಬ್ ಚೆನ್ನಾಗಿರ್ತಿತ್ತೇನೋ. ಬಟ್ ಪರ್ಸ್ನಲಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿರುತ್ತೆ. ಓಕೆ, ಒಂದು ಸಿಟಿ ನೋಡೋದಕ್ಕೆ ತುಂಬ ಸುಮ್ಮನೆ ಸ್ಪೆಂಡ್ ಮಾಡ್ಕೊಂಡು ಹೋಗೋ ಬದಲು ಈ ಥರ 400 ರೂಪಾಯಿ ಕೊಟ್ಟರೆ ಓಕೆ ವರ್ತ್ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿರೋ ಸಿಟೀಸ್ನ ನೋಡ್ಬೋದು. ಅದ್ರ ಜೊತೆಗೆ ಹೇಗೂ ಜನ ಇರಲಿಲ್ಲ. ಒಂದು ಸ್ವಲ್ಪ ಫೋಟೋ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡೆ. ಬಟ್ ನಂಗೆ ಯಾವಾಗ ಕೆಳಗೆ ಇಳಿತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಿಕಾಸ್ ಅಷ್ಟು ಬೋರ್ ಆಗ್ತಿತ್ತು. ಆಲ್ಮೋಸ್ಟ್ 1 hour ಕೂತಿದ್ದಿತ್ತು. ಕೂತು ಸಾಕಾಗೋಯಿತು. ಇದ್ರ ಬದಲು ನಾನೇ ಕೆಳಗಿಳಿದು ಬೇರೆ ಪ್ಲೇಸ್ ನೋಡೋಣ ಅನಿಸ್ಬಿಟ್ಟು. ಇದು ಅಷ್ಟೇ ನೋಡಿ, ಚೋಬಿನ್ ಅಂತ ಎಲ್ಲ ಇದೆಯಲ್ಲ. ಸೊ ಇಲ್ಲಿನ ಅಂದರೆ ಪ್ಲೇಸಸ್ ನೇಮ್ಗಳನ್ನೇ ಗೊತ್ತಾಗಲ್ಲ ಹೇಳೋಕ್ಕೆ. ಸೊ ನಾನು ಆಲ್ಮೋಸ್ಟ್ ಹೋದ್ಮೇಲೆ ತುಂಬಾ ಅಲ್ಲಿ ಕಲ್ತ್ಕೊಂಡು ಇವಾಗ ಅದೊಂದು ಸ್ವಲ್ಪ ಫ್ಲೂಯೆನ್ಸಿ ಬಂದುಬಿಟ್ಟಿದೆ. ಸೊ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಓಕೆ ಅಂತ ಅನ್ನಿಸ್ತು. ಬಟ್ ಓಚುಮೆನ್ ಸಿಟಿಯಲ್ಲಿ ನೀವೇನಾದರೂ ಹೋದರೆ ಒಂದು ವಾಕಿಂಗ್ ಸ್ಟ್ರೀಟ್ ಇದೆ, ನೈಟ್ ಮಾರ್ಕೆಟ್ ಥರ ನೈಟ್ ವಾಕಿಂಗ್ ಸ್ಟ್ರೀಟ್ ಇದೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಹೋಗಿ. ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಈ ಪ್ಲೇಸಲ್ಲಿ ಈ ಥರ ಒಂದು ಟವರ್ ಇತ್ತು. ಸಖತ್ತಾಗಿತ್ತು ಟವರು. ಎಷ್ಟು ದೊಡ್ಡದು ಟಾಲೆಸ್ಟ್ ಟವರ್ ಥರ ಇತ್ತು. ಸೊ ಅದಕ್ಕೋಸ್ಕರ ಹಾಗೆ ಅದೊಂದು ಕ್ಲಿಪ್ ತೊಗೊಂಡೆ. ಆ್ಯಂಡ್ ಓಕೆ, ಒಂದು 30 ಮಿನಿಟ್ಸ್ ನೋಡ್ಬೋದು. 1 hour ಎಲ್ಲ ಕೂತ್ಕೊಂಡು ನೋಡಿದ್ರೆ ಬೋರ್ ಅಂತ ಅನ್ನಿಸ್ಬಿಡ್ತು ನನಗೆ. ಆ್ಯಂಡ್ ಈ ಥರ ಓಪನ್ ಬಸ್ಸು ತುಂಬಾ ಇದೆ ಓಚುಮೆನ್ ಸಿಟಿಲಿ. ಅಂದರೆ ಇಡೀ ಸಿಟಿ ತೋರ್ಸೋಕ್ಕೆ ಆ್ಯಕ್ಚುಲಿ ವಿಯಟ್ನಾಮಲ್ಲೇ ತುಂಬಾ ಇದೆ. ಅದರಲ್ಲಿ ಈ ಥರದ್ದು ಒಂದು ಪ್ಲೇಸು ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಪ್ಯಾಲೇಸ್ ಥರ ಇತ್ತು ಅಂತ, ಅದೇ ಅದು ಪ್ಯಾಲೇಸು. ಅದನ್ನು ಒಂದು ನೋಡಿದ್ವಿ, ಇದನ್ನು ಒಂದು ನೋಡಿದೆ. ಸೊ ಇದಷ್ಟೇ ವಾವ್ ಅಂತ ಅನಿಸಿದ್ದು. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಲೈಕ್ ವಿಧಾನಸೌಧ ಹೇಗಿದೆಯೋ ನಮ್ಮ ಬ್ಯಾಂಗ್ಳೂರಲ್ಲಿ, ಇದು ಅದೇ ಥರ ವಾವ್ ಅಂತ ಅನಿಸೋ ಥರ ಇತ್ತು ಅಷ್ಟೇ. ಬಟ್ ಓಕೆ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಂದ ನಾವು ಮತ್ತು ನಾನು ಹೇಳಿದ್ನಲ್ಲ ಅಲ್ಲಿ ಸೇಮ್ ಓಚುಮೆನ್ ಸಿಟಿಲೇ ಮೇನ್ ಮಾರ್ಕೆಟ್ ಇದೆ ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದೆ. ಅಲ್ಲಿ ಡ್ರೈ ಫ್ರೂಟ್ಸಿಂದ ಹಿಡಿದು ಆ್ಯಕ್ಸಸರೀಸು, ಡ್ರೆಸ್ಸು, ಫುಡ್ ಎಲ್ಲ ಥರ ಐಟಮ್ಸು ಸಿಗುತ್ತೆ ಅಲ್ಲಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಒಂದೇ ನನಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಒಳಗಡೆ ಬಸ್ಸು ಸಹ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಒಂದು ಟೆಂಪಲ್ ಇತ್ತು ಅಲ್ಲಿ. ನೆಕ್ಸ್ಟ್ ಡೇ ನಾನು ಹೋಗಿತ್ತು. ತುಂಬಾ ಕಾಮಾಗಿತ್ತು ಈ ಟೆಂಪಲ್ಲು. ಆ್ಯಂಡ್ ಹಾಗೆ ದ ಮೋಸ್ಟ್ ಫೇಮಸ್ ಕಾಫಿ, ಎಗ್ ಕಾಫಿ ವಿಯಟ್ನಾಮ್ಗೆ ಹೋದರೆ ಮಿಸ್ ಮಾಡದೆ ತೊಗೊಳ್ಳಿ. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ವಾವ್, ಸಖತ್ತಾಗಿದೆ. ಏನೋ ಡಿಫ್ರೆಂಟಾಗಿದೆ ಅನ್ನೋ ಥರ ಏನಿರಲಿಲ್ಲ. ನಾರ್ಮಲ್ ಸೇಮ್ ಕಾಫಿ ಫೀಲೇ ಇತ್ತೆ ಹೊರತು ತುಂಬ ಏನೋ ಸೂಪರ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಸೊ ಅಷ್ಟೇ. ನಾನು ಹೇಳಿದ್ನಲ್ಲ ಮಾರ್ಕೆಟು ಇದೇನೇ. ಅದು ಎದುರುಗಡೆ ನಮ್ಮ ರೂಮ್ ಆಪೋಸಿಟೇ ಆ ಮಾರ್ಕೆಟ್ ಇದ್ದಿತ್ತು. ಸೊ ಇಲ್ಲಿಗೆ ನನ್ನ ವಿಯಟ್ನಾಮ್ ಜರ್ನಿ ಮುಗಿತಾ ಇದೆ. ಅಂದರೆ ಟ್ರಿಪ್ ಪೂರ್ತಿಯಾಗಿ ಮುಗೀತು. ಇವಾಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ಯಾವಾಗಪ್ಪ ಬೆಂಗಳೂರಿಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ನನಗೆ ಪರ್ಸ್ನಲಿ ಓಚುಮೆನ್ ಸಿಟಿ ತುಂಬಾ ಇಷ್ಟ ಆಯಿತು. ತುಂಬಾ ಕ್ಲೀನಿಂಗ್ಲೆಸ್ ಇತ್ತು, ತುಂಬಾ ಸಖತ್ತಾಗಿತ್ತು. ಬಟ್ ಸೋ ಮಚ್ ಆಫ್ ಮೆಮೊರೀಸ್ ಜೊತೆಗೆ ನಾನು ಇವಾಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಮ್ಮ ಕನ್ನಡ ನಾಡಿನ ಮಣ್ಣಿನ ಮರಳಿಗೆ ಹೋಗಬೇಕು ಅಂತ. ಆ್ಯಂಡ್ ಹಾಗೆ ನಾನು ವರ್ಕ್ ಮಾಡ್ತಾ ಇರೋ ಕಂಪ್ನಿ ನೋಡಿದೆ ನಾನು ಓಚುಮೆನ್ ಸಿಟಿಲಿ. ಸಖತ್ ಖುಷಿ ಆಯಿತು. ಆ್ಯಂಡ್ ಫೈನಲಿ ಬ್ಯಾಂಗ್ಳೂರನ್ನ ರೀಚ್ ಆಗೋ ಖುಷಿಲಿ ಈ ವಿಡಿಯೋ ವಿಯಟ್ನಾಮ್ ಸೀರೀಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ತುಂಬಾ ಟ್ರಿಪ್ ಅಂದರೆ ಟ್ರಾವೆಲ್ ರಿಲೇಟೆಡ್ ಸೀರೀಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.